ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮನ್ನು ಏನೋ ಕೇಳಬೇಕು ಅಂತ ಬಂದಿದ್ದೀನಿ. 1 ವರ್ಷ ಆಯಿತು 5,000 ಸಬ್ಸ್ಕ್ರೈಬರ್ ಆಗಿ. ಇನ್ನು ಅದ್ರ ಮೇಲೆ ಹೋಗಲ್ಲ ಅನಿಸುತ್ತೆ. ನನಗೆ 5,000 ಅಷ್ಟೇ ಸಬ್ಸ್ಕ್ರೈಬರು ಅಂತ ಅನಿಸುತ್ತೆ ಅಷ್ಟೇ. ಇನ್ನು ಅದ್ರ ಮೇಲೆ ಸಬ್ಸ್ಕ್ರೈಬರ್ ಬರಲ್ಲ ಅಂತ ನನಗೆ ಕನ್ಫರ್ಮ್ ಆಗೋಯ್ತು. ಆದರೆ ಒಂದು ವಿಷಯ ನೀವೆಲ್ಲ ನಿಜ ಹೇಳಿ, ನನ್ನ ಸ್ಟೋರಿಯಲ್ಲಿ ಸಂಭಾಷಣೆಗಳು ಚೆನ್ನಾಗಿಲ್ವಾ? ಸಂಭಾಷಣೆ ಅಂತಂದರೆ ಮಾತಾಡೋದು, ಅಂಬುಜಿ ಆಗಲಿ, ಶಾನ್ ಬೊಗ್ರಾಗಲಿ, ರಾಮು ಆಗಲಿ, ಕಾರುಣ್ಯ ಆಗಲಿ, ಸರಸ್ವತಿ ಆಗಲಿ, ಒಬ್ರಿಗೊಬ್ರು ಮಾತಾಡೋದು ಸಂಭಾಷಣೆ, ಅದು ಚೆನ್ನಾಗಿ ಬರ್ತಾ ಇಲ್ವಾ? ಅಥವಾ ಸ್ಟೋರಿನೇ ಚೆನ್ನಾಗಿಲ್ವಾ? ಅಲ್ಲ, ಸಂಭಾಷಣೆ ಇನ್ನೂ ಬರಬೇಕಾ? ಅಥವಾ ನಾನು ಸ್ವಲ್ಪದ್ರಲ್ಲೇ ಮುಗಿಸ್ತಾ ಇದ್ದೀನಾ? ಅಥವಾ ನಾನು ಮಾಡ್ತಾ ಇರೋ ಕತೆ ಚೆನ್ನಾಗಿಲ್ವಾ? ಇಲ್ಲ ಪಾತ್ರಗಳು ಚೆನ್ನಾಗಿಲ್ವಾ? ನನಗೇನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ 1 ವರ್ಷ ಆಯಿತು 5,000 ಸಬ್ಸ್ಕ್ರೈಬರ್ ಆಗಿ. ಇವತ್ತಿಗೂ ಸಬ್ಸ್ಕ್ರೈಬರು ಇಲ್ಲವೇ ಇಲ್ಲ. ಬಿಡಿ, ವ್ಯೂವ್ಸು ಇಲ್ಲ, ಸಬ್ಸ್ಕ್ರೈಬರ್ಸ್ ಅಂತೂ ಇಲ್ಲವೇ ಇಲ್ಲ. ವಾಚ್ ಅವರ್ ಟೈಮು ಇಲ್ಲ. ಅದೆಲ್ಲ ಹೋದರೆ ಹೋಗಲಿ. ಅಥವಾ ನಾನು ತಗೊಂಡಿರೋ ಪಾತ್ರಗಳು ಚೆನ್ನಾಗಿಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸಂಭಾಷಣೆ ಇನ್ನೂ ಬೇಕಂತಂದರೆ ಇನ್ನೂ ಹೆಚ್ಚು ಮಾತಾಡೋದು ಲಾಂಗ್ ತೊಗೊತೀನಿ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಅಥವಾ ಯಾವುದಾದ್ರೂ ಪಾತ್ರಗಳು ತೆಗಿಬೇಕು ಅಂತಂದರೆ ತೆಗೆದುಬಿಡ್ತೀನಿ. ನೀವು ಕಮೆಂಟ್ ಮಾಡಿ ದಯವಿಟ್ಟು ಹೇಳಿ. ಕತೆ ಚೇಂಜ್ ಮಾಡಿ ಅಂತಂದರೆ ಕತೆನೂ ಚೇಂಜ್ ಮಾಡಿಬಿಡ್ತೀನಿ. ಯಾಕಂತಂದರೆ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು. ನೀವೇ ಯಾರೂ ನೋಡಲಿಲ್ಲ ಅಂತಂದರೆ ನಾನು ಮಾಡಿ ಏನು ಪ್ರಯೋಜನ? ನಿಮ್ಮ ಅಭಿಪ್ರಾಯ ನನಗೆ ಮುಖ್ಯ. ಸಂಭಾಷಣೆ ಇನ್ನೂ ಲೆಂತ್ ಮಾಡಿ ಅಂತಂದರೆ ಮಾಡ್ತೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಏನಪ್ಪ, ಕಾಸು ಕೊಡೋಕ್ಕೆ ಏನೋ ಬಂದಿದೆಯೇನೋ? ಅಯ್ಯೋ ಅತ್ತೆ, ಕಾಸು ಇಲ್ಲ, ಅದೇನು ಹೇಳ್ತಾರಲ್ಲ, ಕಳ್ಳಕಾಯಿನೂ ಇಲ್ಲ. ಗೀತಾ ಗೀತಾ ಗೀತಾ? ಹ್ಞೂ, ಗೀತಾ ಬಂದವಳಲ್ಲತ್ತೆ ನಿಮ್ಮ ಮನೆಗ. ಸೋರಾಯ್ತು ಬಿಡು ಕತೆಲೆ. ಗಂಗಾ ಇದೇನ್ಲೇ? ಮೊನ್ನೆ ಅವ್ನು ಬಂದಿದ್ನು, ಇವಾಗ ಇವನು ಬಂದವನೆ. ಏನಮ್ಮ ನಿನ್ನ ಮಗಳ ಕೈ ಈ ಡಿಮ್ಯಾಂಡು? ಭಗವಂತ, ಏನು ದೇವಲೋಕದಿಂದ ಇಲ್ದ್ಬಿಟ್ಟು ಬಂದ್ಬಿಟ್ಟವಳ? ಹೆಂಗೆ ಅಪ್ಸರನ ನಿನ್ನ ಮಗಳ? ಅವನೊಂದ್ಸರಿ ಬಂದು ಗೀತನ ಕಳಿಸು ಅಂತಾನೆ, ಇವಾಗ ಇವನು ಬಂದವನೆ. ಹಾಂ, ಭಾರಿ ಡಿಮ್ಯಾಂಡ್ ಬಿಡಮ್ಮ ನಿನ್ನ ಮಗಳಕ. ಯಾವ ಗೀತನೂ ಬಂದಿಲ್ಲ. ಆ ಅಮ್ಮನ ಮಕ್ಕ ನೋಡಿ, ಅದೆಷ್ಟು ತಿಂಗಳಾಗೋಯ್ತು, ಅದೇನು ಕತೆನೋ. ನಮ್ಮ ಮನೆಗೆ ಮಾತ್ರ ಇಲ್ಲ. ಲೈ ಗಂಗಾ, ಸುಳ್ಳು ಹೇಳ್ಬೇಡ. ಲೈ, ಸುಳ್ಳು ಮಾತ್ರ ಹೇಳ್ಬೇಡ ನೀನು. ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ಯಾರೂ ಬಂದಿಲ್ಲ ನಮ್ಮ ಮನೆಗ. ಹೋಗಿ ಒಳಗೆ ಹೋಗಿ ನೋಡ್ಕೊಂಬ ಹೋಗು. ಅದು ಎತ್ತೊಳ್ಟೋಗ್ಬಿಟ್ಲೆ. ಹೋಗು, ಇನ್ಯಾತದಾಗ ಹೊರಟೋಗಿತ್ತಾಳೆ. ಮುಚ್ಚ ಬಾಯಿ, ಅವಳು ಅಂಥವಳಲ್ಲ. ಅಂಥವಳಲ್ಲ ಅಂತಂದ್ರೆ ಎಲ್ಲೋದ್ಲಮ್ಮ? ಮೊನ್ನೆ ಎಲ್ಲ ಅವ್ನು ಬಂದಿದ್ನ, ಇವಾಗ ಇವನು ಬಂದವನೆ. ಹಾಂ, ಅದೇನು ಕತೆನೋ ಅದೇನೋ. ಹೋಗಪ್ಪ. ಅವಳು ಹುಡ್ತಿರ ಇದ್ದಿದ್ರೇನೆ ಎಷ್ಟೋ ನೆಮ್ಮದಿಯಾಗಿರುತ್ತೆ. ಯಾವನ ಜೊತೆಗನ ಒಬ್ಬನ ಜೊತೆಗ ಮುಚ್ಚಿಟವಾಗಿ ಸಂಸಾರ ಮಾಡ್ಕೊಂಡಿರಕ್ಕ ಅವಳಿಗೇನು ದೊಡ್ಡ ರೋಗನ? ನಾನು ಕಣ್ಣು ಚಿಕ್ಕ ಮಕ್ಕಳಾಗನೆ ಕಣ್ಣು ಸತ್ತೋದ್ಲು. ನಾನು ಈ ಬಾಳ್ಬೋದಾಗಿತ್ತಲ್ಲ. ಹಾಂ, ಅಲ್ಲ ಇವಾಗ ಎತ್ತೋಳಂಗೆ ಎಲ್ಲಿದ್ಲು? ಹಾಂ, ಬರ್ಲಿರು ಕೇಳೋಣ. ಎತ್ತೋಗ್ಬಿಟ್ಲು ಗೀತಾ. ಇಲ್ಲೂ ಇಲ್ಲಲ್ಲ. ನೋಡ್ದೇನಪ್ಪ ಅತ್ತೆ, ನೀನೆಲ್ಲಾದ್ರೂ ಮುಚ್ಚಿಕ್ಕಿದ್ದೀನತ್ತೆ ಗೀತನ? ನಂಗೆ ಅದೇ ಕೆಲಸ. ನನ್ನ ಮಗಳನ್ನ ಮುಚ್ಚಿಕ್ಕೋದು. ಅಯ್ಯೋ, ಯಾವ ಮಗಳು ಯಾರು ಇದು? ಹೋಗಪ್ಪ. ಅಯ್ಯಮ್ಮನ ಹುಟ್ಟು ನೋಡಿ ಅದೆಷ್ಟು ದಿನಗಳಾಗೋಯ್ತು. ಅಲ್ಲ, ಇವಾಗ ಅಲ್ಲಿದ್ಲಲ್ಲ ಅವನ ಮನೆಗ, ಮಾಧವ್ರ ಮನೆಗ. ನೀ ಇವಾಗ ಇವಳು ಎಲ್ಲಿದ್ಲು? ಅವ್ನು ಹುಡ್ಕೊಂಬಂದಿದ್ನು. ನಾನು ಮನೆ ಮಾಡಿ ಚಿಕ್ಕಬಳ್ಳಾಪುರದಾಗ ಇಕ್ಕಿದ್ದೆ. ಇದಪ್ಪ ವರ್ಷೆ ನೋಡ್ದೇನಮ್ಮ. ಮನೆ ಮಾಡಿ ಇಕ್ಕಷ್ಟು ಒಂದು 2 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿದ್ಯನ್ನು. ಇವಾಗ ಎಲ್ಲಿ ಅವಳು? ನೀನೇ ಏನನ್ನ ಅವ್ನ ಗತಿ ಮಾಡ್ಬಿಟ್ಟ ಹೆಂಗೆ? ಸುಮ್ಮನೆ ಏನು ಮಾತುಗಳಂತ ಮಾತಾಡ್ತಾ ಇದೆಯಾ? ಇವಾಗ ನಮ್ಮ ಮನೆಗೆ ಎಲ್ಲರೂ ಕರ್ಕೊಂಬೋಗು, ಎಲ್ಲ ನೋಡ್ಕೊಳ್ಳಿ ಅಂತಂದ್ರು. ಹೋಗಿ ನೋಡಿದ್ರೆ ಗೀತಾನೇ ಪತ್ತ ಇಲ್ಲ. ಹಾಂ, ಯಾತೋದ್ಲ ಏನು ಕತೆನೋ? ಹೋಗಪ್ಪ ಸಮಯ, ಹೋಗು. ಹೋಗಿ ಮನೇಲಿ ಇರೋ ಹೆಂಡ್ರನ್ನ ಮಕ್ಕಳನ್ನ ಸಾಕೋಗು. ಯಾಕೆ ಇಲ್ಲಿದ್ದೆಲ್ಲ ಕಿತಾಪತಿ ಕಂತೀಯ? ಅದೇ ನಾನು ತಾಳಿ ಕಟ್ಬಿಟ್ಟಿದ್ದೀನತ್ತೆ. ಅಯ್ಯೋ, ಅವನು ಮಾಧವನು ತಾಳಿನ ಕಟ್ಟಿರೋದು, ಇನ್ನೇನು ಹಗ್ಗ ಕಟ್ಟವನ? ಅವನು ತಾಳಿನ ಕಟ್ಟಿರೋದು. ಹೋಗು. ಅಲ್ಲ, ಇವಾಗ ಎತ್ತೋದ್ಲು ನನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ತಿರ್ಗಿ ಪೊಲೀಸರು ನಮ್ಮ ಮನೆ ಹತ್ರಕ್ಕೆ ಬರೋದು, ನನ್ನ ಹಿಡ್ಕೊಂಡು ಹೋಗೋದು. ಆಮೇಲೆ ನಮ್ಮ ಅಪ್ಪನ ನನ್ನ ಸುಮ್ಮನೆ ಬಿಡ್ತಾನ? ಹಾಂ, ಏನಾದ್ಲಂತ ಇವಳು? ಪೊಲೀಸರು ನಿಮ್ಮ ಮನೆಗೆ ಬರೋಕ್ಕೆ ಮುಂಚೆನೆ ನೀನೇ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡೋಗು. ಅವನು ಕೊಟ್ಟವನೇ, ನೀನು ಕೊಡೋಗು. ಎಂಥ ಕೆಲಸ ಆಗೋಯ್ತತ್ತೆ. ಎಲ್ಲಿ ಹೋಗ್ಬಿಟ್ಲತ್ತೆ ಇವಳು? ಹಾಂ, ಬತ್ತಾಳೆ. ಹೋಗು ಮನ್ಕೋಗು. ಅತ್ತೆ, ಬೇಕಾದ್ರೆ ನಿಂಗೊಂದು 500,000 ಕೊಡ್ತೀನಿ. ಎಲ್ಲನ ಮುಚ್ಚಿಕ್ಕಿದ್ರೆ ಅವಳನ್ನ ಕಳ್ಸ್ಕೊಡ್ಬಿಡತ್ತೆ. ನೀನು 500,000 ಆಸೆ ಬಿತ್ತು ನಾನು ಆಯಮ್ಮನ ಮುಚ್ಚಿಕ್ಕಿದ್ದೀನಿ. ನೋಡಪ್ಪ, ನಾನು 2 ಗಂಡು ಮಕ್ಕಳ ಮೇಲೆ ಆಣೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗಿನ್ನ ಹೆಚ್ಚೇನಿಲ್ಲ. ಅವಳು ಹುಟ್ಟೇ ಕಾಣೆ ನಾನು. ಅವಳನ್ನ ನೋಡಿ ಎಷ್ಟು ದಿನ ಆಗೋಯ್ತು. ನೀನು ಚಿಕ್ಕಬಳ್ಳಾಪುರದಾಗ ಮನೆ ಮಾಡಿ ಇಕ್ಕಿರೋದು ನನಗೆ ತಿಳಿದು. ಎಲ್ಲೋ ಹೊಲ್ಟೋಗೋಳೆ ಅಂತ ನಾನು ಅನ್ಕೊಂತ ಇದ್ದೀನಿ. ಇವಾಗ ನೀನು ಬಂದು ಹಿಂಗೆ ಹೇಳ್ತಾ ಇದೆಯಾ? ನನಗಂತೂ ತಿಳಿದಪ್ಪ. ಇಲ್ಲಿ ಸಲ್ಲು ದಾರೋಪಗಳು ನೀನು ನನ್ನ ಮೇಲೆ ಹಾಕ್ಬೇಡ. ಸುಮ್ಮನೆ ಹೋಗು ಮನೆಕ. ಎಲ್ಲಿ ಹೋಗ್ಬಿಟ್ಲು ಹಂಗಾದ್ರೆ? ಎಲ್ಲಾಳು ಬಿದ್ದೋದ್ಲು. ಹೋಗು. ಈ ಮುಂದೆಯಿಂದ ನಮ್ಗೆ ಮಾನ ಮರ್ಯಾದೆ ಇಲ್ಲ. ಊರಾಗ ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಾ ಇಲ್ಲ. ಎತ್ತೋಗ್ಬಿಟ್ಲಮ್ಮ. ಲೇ, ಎತ್ತನ ಹೋಗ್ಲಿ, ಸಾಯನ ಸಾಯ್ಲಿ, ಬದುಕನ ಬದುಕಲಿ, ಬಿಡಾಕವಳನ್ನ ಬಿಟ್ಬಿಡು. ಏನು ಇಂಥ ಕೆಲಸಗಳು ಮಾಡಿದ್ರೆ ನಾಚಿಕೆಡಪ್ಪ. ಯಾವನ ಹತ್ರನ ಒಬ್ಬನ ಹತ್ರ ಮುಚ್ಚಿಟವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ಮುಚ್ಚಮ್ಮ ಬಾಯಿ, ಸಾಕು. ಹಾಳು ಮಾಡಿದ್ದೆ ನೀನು, ಅವಳು ದಾರಿ ತಪ್ಪಿಸಿದ್ದೆ ನೀನು. ಅವಳು ಪಾಡ್ಕ ಅವಳ ಮನೆಗೆ ಅವಳು ಇದ್ಲಲ್ಲ. ಹಾಂ, ತಗೊಂಡೋಗ್ಬಿಟ್ಟು ಅವನು ಜಮೀನು ಮಾರವನೇ, ಅವನು ದುಡ್ಡು ಬರಬೇಕು, ಭಾಗ ಬರಬೇಕು, ನೋಟಿಸ್ ಕಳಿಸು, ಅದು ಇದು ಅಂತ ಅವಳು ತಲೆ ಕೆಡಿಸ್ಬಿಟ್ಟು ಅವಳು ಸಂಸಾರ ಹಾಳು ಮಾಡಿದೋಳೆ ನೀನು.
ಇವತ್ತು ಹಿಂಗೆ ಮಾತಾಡ್ತಾ ಇದೀಯಾ? ಫಸ್ಟು ನಿನ್ನ ಕಪಾಳಕ್ಕೆ ಸರಿಯಾಗಿ ಬಾರಿಸ್ಬೇಕು. ಹೂನಲ್ಲೇ ಗಂಗಾ, ಅವಳು ಪಾಡ್ಕೊಳ್ಳಿಕ್ಲು ಏನೋ ಮಾಡೋದು ಹಿಂಗೆ ಆಗೋಯ್ತಲ್ಲ. ಮುಚ್ಚಮ್ಮ ಬಾಯ್ ಸಾಕು. ಹೆಣ್ಮಕ್ಳು ಭಾಳ ಹಾಳು ಮಾಡೋದಂದ್ರೆ ನೋಡು ಹಿಂಗೆ. ನಿನ್ನ ಪಾಡಕ್ಕೆ ನೀನು ಇದ್ದಿದ್ರೆ ಅವಳು ಪಾಡ್ಕ ಅವಳು ಇರ್ತಾ ಇದ್ಲಲ್ಲ. ಅವಳು ನೆಮ್ಮದಿಯೆಲ್ಲ ಹಾಳು ಮಾಡಿದ್ದು ನೀನೇ ಅಮ್ಮ. ಇವಾಗ ಎತ್ತೋದ್ಲು ಏನಾದ್ಲು ಎಲ್ಲಂತ ಹುಡ್ಕೋದು. ಅವಳು ಜೀವನನೇ ಹಾಳು ಮಾಡ್ಬಿಟ್ಟ, ನರಕ ಮಾಡ್ಬಿಟ್ಟ ನೀನು. ಅದೆಲ್ಲ ಅವಳು ಅದೇನು ಕತೆನೋ ದೇವ್ರ ಬಲ್ಲ ಹೋಗ. ನಾನಂತೂ ಬದುಕಲ್ಲಾದ್ರೆ ಬದುಕಲ್ಲ. ಮುಕ್ಕಾಲು ಬಾಟ್ಲು ವಿಷ ಕುಡ್ದುಬಿಟ್ಟಿದ್ದೀನಿ. ನೀನು ರವಿಷ್ಟದೇ ಕುಡ್ದುಬಿಡ್ತೀನಿ. ಎಲ್ಲರೂ ಬರಲಿ ಅವ್ರ ಎದುರುಗನೆ ಕುಡ್ದುಬಿಟ್ಟು ಸತ್ತೋಗ್ಬಿಡ್ತೀನಿ ನಾನು ಬದುಕಿರಲ್ಲ ಅಂದರೆ ಬದುಕಿರಲ್ಲ. ನನ್ನ ಜಾಗದಾಗ ಇನ್ನೊಬ್ಬಳು ಬಂದು ಅವಳೇ ಅಂತಂದ್ರೆ ಅದನ್ನ ನೋಡ್ಕೊಂಡು ನಾನು ಹೆಂಗಿರಲಿ? ನಾನು ಬದುಕಲ್ಲ ಅಂದರೆ ಬದುಕಲ್ಲ. ಚಿಕೋನೆ ಏನಮ್ಮ ಇದೇನಮ್ಮ ಜ್ಯೂಸ್ ಬಾಟ್ಲ್ ತಗೊಂಬಂದ್ಬಿಟ್ಟಿದ್ಯಾ? ಎಲ್ಲ ಕುಡ್ದಾಕ್ಬಿಟ್ಟಿದ್ಯಾ? ಇಷ್ಟೇ ಇಷ್ಟದೆ ಹೆಣ್ಣೋಕಲ್ಲಿ ನಂಗೆ ರಸ್ ಕೊಡು. ನಾನು ರಸ್ ಕುಡ್ಕೊಂತೀನಿ. ಏನಮ್ಮ ಬಿಸಿಲು ಅಂದರೆ ಬಿಸಿಲು. ಅದು ಜ್ಯೂಸ್ ಬಾಟ್ಲಲ್ಲ, ವಿಷದ ಬಾಟ್ಲು. ವಿಷನ ಅದು? ವಿಷನಾ? ಯಾರು ಕುಡಕಮ್ಮ? ಯಾಕಮ್ಮ? ಯಾಕೆ ಏನಾಯ್ತು? ಏನು ಮಾಡಿದೆ ಪೂರ್ತಿ ಬಾಟ್ಲು ನೀನು? ಎಲ್ಲ ನಾನೇ ಕುಡ್ಕೊಂಬಿಟ್ಟಿನಿ ಚಿಕ್ಕೋನೆ. ಅಮ್ಮಮ್ಮ ಅಂದರೆ ಇನ್ನೊಂದು 5 ನಿಮಿಷ ಬದುಕಿರ್ಬೋದು ಅಷ್ಟೇ ಚಿಕ್ಕೋನೆ. ಸತ್ತೋಗ್ಬಿಡ್ತೀನಿ ನಾನು, ಸತ್ತೋಗ್ಬಿಡ್ತೀನಿ. ಅಯ್ಯೋ ನಿನ್ನ ಬಾಯ್ಕ ಮುನ್ನಾಕ ಅದ್ಯಾಕ? ಏನಾಯ್ತಮ್ಮ? ಯಾಕಮ್ಮ ಸತ್ತೋಗೋದು ನೀನು? ಹಾಂ ಏನಾಯ್ತು ಹೇಳು? ಅದು ಬೇರೆ ಇನ್ನು 5 ನಿಮಿಷ ಇರೋದು ಅಂತ ಹೇಳ್ತಾ ಇದೆಯಾ? ಏನಾಯ್ತು ಅಂತ ಹೇಳ್ಬಿಡಮ್ಮ. ಆಮೇಲೆ ಸತ್ಕಿತ್ತು ಹೋದ್ರೆ ನಮ್ಗೆ ಹೆಂಗೆ ತಿಳಿತದೆ? ನೀನು ಪೊಲೀಸವ್ರನ್ನ ಕರ್ಕೊಂಬರ್ಬೇಕು, ಅವ್ರಿಗೆಲ್ಲ ಎನ್ಕ್ವೈರಿ ಮಾಡಬೇಕು. ಅದ್ರ ಬದಲು ನೀನೇ ಹೇಳ್ಬಿಟ್ಟು ಸತ್ತೋಗ್ಬಿಡಮ್ಮ, ಸತ್ತೋಗ್ಬಿಡು. ಸಾವಿತ್ರಿ ಯಾರನ್ನೂ ಕೂಗಬೇಡ ಸಿಕ್ಕೋನೆ. ಎಲ್ಲ ಕುಡ್ದಾಕ್ಬಿಟ್ಟಿದ್ದೀನಿ ಸಿಕ್ಕೋನೆ. ಇನ್ನೊಂದು 2 ನಿಮಿಷ ಇರ್ಬೋದು ಅಷ್ಟೇ, ಸತ್ತೋಗ್ಬಿಡ್ತೀನಿ ಚಿಕ್ಕೋನೆ. ಯಾಕೆ ಬದುಕಿರ್ಬೇಕು ನಾನು? ಏನ್ ಮಾವ? ಲೇ ನಮ್ಮ ಅಮ್ಮನ ಈಶಾ ಕುಡ್ದವಳೆ ನೋಡ್ಕೊಂತೀರ. ಏನೇ ಮಾಡ್ತಾ ಇದ್ದೆ? ಏನ್ ಮಾವ ಹಿಂಗೆ ಹೇಳ್ತಾ ಇದೆಯಾ? ಯಾಕೆ ಅಷ್ಟೇ ಇಷ್ಟ ಕುಡ್ತಿರೋದು? ಅದನ್ನೇ ನಾನು ಕೇಳ್ತಾ ಇದ್ದೆ. ಬಿರುಬಿಟ್ಟು ಹೇಳ್ಬಿಡಮ್ಮ ಅಂತ ಸತ್ತೋತೀನಿ ಅಂತವಳೆ. ನೋಡು ಪೂರ್ತಿ ಬಾಟ್ಲು ಕುಡ್ದಾಬಿಟ್ಟವಳೆ. ಯಾಕಮ್ಮ? ಏನಮ್ಮ ಏನಾಯ್ತು ಹೇಳಮ್ಮ. ಹೇಳ್ಬಿಟ್ಟು ಸತ್ತೋಗಮ್ಮ. ತಿರ್ಗಿ ಪೊಲೀಸವ್ರು ಬಂದು ಏನು ಕೋರಿ ಅದೆಲ್ಲ ಮಾಡೋದು ತಪ್ತದೆ. ನಾನೇ ಹೇಳ್ಬಿಡ್ತೀನಿ ಪೊಲೀಸರ್ಕ. ಅಲ್ಲೋ 2 ದಿವಸ ಇರ್ಲಿ ಅಂತ ಅಂದ್ಬಿಟ್ಟು ಇವಳನ್ನ ಕರ್ಕೊಂಬಂದ್ರೆ ನಾನು ಸೋತಿನ ಬಟ್ಟಲು ಮೂಟನ ಗಂಟು ಮೂಟನ ಕಂಗ್ಲಾಯ್ಕೊಂಡು ಓಡ್ ಬಂದಳಿ. ನಾನು ಸೋತಿ ನಾನು ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ ಅಂತಾಳೆ. ಹೆಂಗೆ ಹೇಳೋ? ಇದು ನಂದು ಮನೆ. ನಾನು ಆವತ್ತಿನಿಂದ ಜೀವನ ಮಾಡಿರೋ ಮನೆ, ನಾನು ಬಾಳಿರೋ ಮನೆ. ಈ ಮನೆಗೆ ನಾನೇ ಇರಬೇಕು. ಇವಳು ಯಾಕೆ ಇರಬೇಕು? ಇವಳಿಗೇನು ಮನೆ ಕೊಟ್ಟಿಲ್ಲ ನಿಮ್ಮ ಅಪ್ಪನ? ಅವಳ ಮನೆಗೆ ಹೋಗಿ ಬಿಟ್ಟಿರ್ಲಿ ಬಿಡು. ನನ್ನ ಮನೆಗೆ ಯಾಕೆ ಇರ್ಬೇಕು ಇವಳು? ಅಷ್ಟೇನಾ? ಅಯ್ಯೋ ಭಗವಂತ, ನಾನು ಇನ್ನೇನಾಯ್ತು ಅನ್ಕೊಂಬಿಟ್ನೆ. ಅಪ್ಪನ ನಾನು ಡೈವರ್ಸ್ ಕೊಟ್ಬಿಟ್ನೇನೋ ಅಂತ ಅನ್ಕೊಂಬಿಟ್ಟೆ. ಅದೊಂದು ಬಾಕಿ. ಓ ಇವಾಗ ತಿಳಿದ್ ತನಕ ಗೌರ್ತಿದ್ಯೆ ಇಲ್ಲಿ ಬಂದಿರೋದಕ್ಕ ನೀನು ವಿಷ ಕೊಡ್ತಿರೋದು. ಇವಾಗ ಹೆಂಗು 2 ನಿಮಿಷಕ್ಕೆ ಸತ್ತೋತಿಯಲ್ಲ, ಹೋಗ್ಲಿ ಬಿಡಮ್ಮ. ತಿರ್ಗೆಲ್ಲ ಹೋಗೋದೇನೋ ಗೌರ್ತಿಸಿ ತಿರ್ಗಿ ಬರೋದೇನೋ ಇಲ್ಲೇ ಇಟ್ಕೊಂಡ್ಲಿ. ಹಂಗಾದ್ರೆ ನಾನು ಸತ್ತೋದ್ರೂ ಪರವಾಗಿಲ್ಲನಾ? ವಿಷ ಕುಡ್ದ್ಬಿಟ್ಟಿದ್ಯಲ್ಲಮ್ಮ, ಇನ್ನೇನಮ್ಮ ಮಾಡಲಿ? ನಾನೇನು ಡಾಕ್ಟ್ರೇನಮ್ಮ? ಡಾಕ್ಟ್ರ ನಾನು. ನೀನೇ ಹೇಳ್ತಾ ಇದೆಯಲ್ಲ 5 ನಿಮಿಷ ಇರ್ತೀನಿ ಅಷ್ಟೇ ಅಂತ. ಇವಾಗ ನಾನು ಏನು ಮಾಡ್ಬೇಕು ಹೇಳೋ? ಲೇ ಶಿಕೋನೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಲೇ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಾತು. ಲೇ ಶಿಕೋನೆ, ಎತ್ಕೊಳಗೆ ಹೋಗೋಣ ಆಸ್ಪತ್ರೆಗ. ಅಮ್ಮ ನಡಿಯಮ್ಮ ಆಸ್ಪತ್ರೆಗ. ಇಲ್ಲ, ನಾನು ಆಸ್ಪತ್ರೆಗೆ ಬರಲ್ಲ ಅಂದ್ರೆ ಬರಲ್ಲ ಚಿಕ್ಕೋನೆ. ನನ್ನ ಹೊಟ್ಟೆ ಎಷ್ಟು ಉರಿತಾ ಇದೆ ಚಿಕ್ಕೋನೆ. ನಿಮ್ಮ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅವಳನ್ನ ಕರ್ಕೊಂಬಂದು ಮನೆಗೆ ಇಕ್ಕತಾನೆ. ಇದು ನಂದು ಮನೆ, ನಾನು ಬಾಳಿ ಬದುಕಿರೋ ಮನೆ. ನನ್ನ ಮನೆಗೆ ನಾನೇ ಇರಬೇಕು. ಯಾವಳ ಬಂದಿರಕ್ಕ ಏನೋ? ಇಲ್ಲ ಚಿಕ್ಕೋನೆ, ನಾನು ಮಾತ್ರ ಇರಲ್ಲ ಚಿಕ್ಕೋನೆ. ನಾನು ಸತ್ತೋಗ್ಬಿಡ್ತೀನಿ ಚಿಕ್ಕೋನೆ. ಲೇ ಚಿಕ್ಕೋನೆ, ಕರ್ಕೊಳ್ಳೋ, ಎತ್ಕೊಳ್ಳೋ. ಗಾಡಿ ಮ್ಯಾಗೆ ಹೆಂಗೆ ಕೂತ್ಕೊಳ್ಳಿ ಗೊತ್ತಿಚೆ ನಮ್ಮ ಅಮ್ಮನ್ನ? ಹೆಂಗೆ ಕೂತ್ಕೊಂಡು ಹೇಳೋ? ನಾನು ಗಾಡಿ ಓಡ್ಸೋಕೆ ಆಗತ್ತದ? ನಮ್ಮ ಅಮ್ಮನ ಕುಳ್ಸ್ಕೊಳ್ಳೋದು ಹೆಂಗೆ ಕುಳ್ಸ್ಕೊಳ್ಳೋದು? ನಾನು ಕಾರು ಇಲ್ಲ, ರಾಮ್ನು ಕೆಲ್ಸಕ್ಕೆ ಹೊರಟೋದ್ನ. ಇವಾಗ ನಾನು ಹೆಂಗೆ ಕರ್ಕೊಂಡು ಹೋಗೋದು ಹೇಳಿ ನಮ್ಮ ಅಮ್ಮನ್ನ? ಲೇ ನಾನು ಕೂತ್ಕೊಂತೀನೋ ನಿಮ್ಮ ಅಮ್ಮನ ಇಟ್ಕೊ. ನೀನೇ ಊರು ದಪ್ಪ ಇದೆಯಾ? ಈ ಅಮ್ಮನ್ನ ಕೂತ್ಕೊಂಡು ನೀನು ಹೆಂಗೆ ಕೂತ್ಕೊಂತೀಯಾ? ಹೋಗಮ್ಮ, ಹೋದ್ರೆ ಓದ್ತಾಳೆ. ಇನ್ನೇನು ಮಾಡೋಕ್ಕತ್ತದೆ? ಬೇಕು ಅಂತಾನೆ ಕಿತಾಪತಿಗೆ ಮಾಡ್ತಾಳೆ ನಮ್ಮ ಅಮ್ಮನ ಮನೆಗ. ಏನೇನು ಕೆಲಸ ಮಾಡ್ತಾಳೆ ನೋಡು. ನೋಡಪ್ಪ, ನೀವ್ಯಾರು ಕರ್ಕೊಂಡು ಹೋಗೋದು ಬೇಡ, ಏನು ಬೇಡ. ನಾನು ಪಾಡ್ನಂತು, ನನ್ನ ಚಿನ್ನನಂತು. ಪ್ರಾಣ ಓದದ ಹೋಗ್ಲಿ ಬಿಡು. ಏನು ಮಾಡೋಕ್ಕಾಗಲ್ಲ ಚಿಕ್ಕೋನೆ, ಏನು ಮಾಡೋಕ್ಕಾಗಲ್ಲ ಚಿಕ್ಕೋನೆ. ಕಣ್ಣುಗಳೆಲ್ಲ ಹತ್ತಿಗೆ ಬರ್ತಾವೆ ಚಿಕ್ಕೋನೆ. ಕಣ್ಣೇ ಕಾಣಿಸ್ತಾ ಇಲ್ಲ ನನಗೆ. ಏನಾಯ್ತೋ ಏನೋ, ಹೊಟ್ಟೆಲ್ಲ ಉರಿ, ಕಣ್ಣುಗಳು ಬೇರೆ ಹತ್ತಿಗೆ ಬರ್ತಾವೆ. ಅದ್ಯಾರೋ ಕೂಗ್ತಾವ್ರೆ ಬಾ 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 ಅಂತ. ಅಮ್ಮ ಅದ್ಯಾರ ಕೂಗ್ತಾವ್ರ ಅಂತಲ್ಲ, ಹೆಂಗವ್ರಮ್ಮ? ನನಗೂ ಹೇಳಮ್ಮ. ಎಮ್ಮೆ ಮೇಲೆ ಅವ್ರ ಇಲ್ಲ ಹಸು ಮೇಲೆ ಅವ್ರ? ಯಾವ್ದ್ರ ಮೇಲೆ ಅವ್ರಮ್ಮ ಹೇಳಮ್ಮ? ಅದ್ಯಾರೋ ಕೂಗ್ತಾವ್ರ ಚಿಕ್ಕೋನೆ ಬಾ 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 ಅಂತ. ಅದೇ ಎಮ್ಮೆ ಮೇಲೆ ಅವ್ರ ಹಸು ಮೇಲೆ ಅವ್ರಮ್ಮ ಅವ್ರ? ಎಮ್ಮೆ ಮೇಲೆ ಬಂದ್ರು ಅಗೋಳ ಚಿಕ್ಕೋನೆ ಬಂದ್ರು. ಹಗ್ಗ ಹಾಕಿದ್ರು ನನ್ನ ಕತ್ಕ ಎಳಿತಾವ್ರೆ ಓದ್ತಾ ಇಲ್ಲ ಪ್ರಾಣ. ಅಯ್ಯೋ ಹೌದೇನಮ್ಮ? ಎಂತ ಕೆಲಸ ಆಗೋಯ್ತಮ್ಮ? ಹೋಗ್ಬಿಡ್ತೀಯಲ್ಲಮ್ಮ ಅನ್ಯಾಯವಾಗೆ. ಅಯ್ಯೋ ನಮ್ಮ ಅಮ್ಮನ ಸತ್ತೋಗ್ಬಿಟ್ಲು. ಅಮ್ಮ ಈ ಸಿದ್ ಬಾಟ್ಲಿ ಎಲ್ಲಿಂದ ತಗೊಬಂದಮ್ಮ? ಎಲ್ಲ ತಗೊಬಂದು ಬಿಡು ಚಿಕ್ಕೋನೆ. ಎಲ್ಲಾರು ನೆಮ್ಮದಿಯಾಗಿರ್ಲಿ. ಊರಾಗ ನೆನ್ಸನ್ನೆಲ್ಲ ಕರ್ಕೊಂಬಂದು ನಿಮ್ಮ ಅಪ್ಪನ ಮನೆಗೆ ಇಟ್ಕೊಂಡು ಬಿಡು ಚಿಕ್ಕೋನೆ. ಲೇ ಚಿಕ್ಕೋನೆ, ಮಾತಾಡೋದು ಬಿಟ್ಬಿಟ್ಟು ನಡಿಯ, ಆಸ್ಪತ್ರೆಗೆ ಕರ್ಕೊಂಡು ನಡಿಯಾ.
ಬಿರಿ ನಡಿಯ ನೀನು ಗಾಡಿನಾಗೆ ಕೂರಿಸ್ಕೊಂಡು. ಅಯ್ಯೋ ಹೋಗೋ ಚಿಚಿ, ದಾರಾಗ ಓದ್ತಾ ಸತ್ತೋದ್ರೆ ತಿರ್ಗೆಲ್ಲ ವಾಪಸ್ ಎತ್ಕೊಂಬರ್ಬೇಕು. ನಂಗೆ ಅದೊಂದು ಬೇಜಾರು. ಮನೆಗೆ ಸತ್ತೋಗ್ಲಿ ಬಿಡು. ಏನು ಮಾಡೋಕ್ಕಾಗ್ತದೆ? ಮನೆಗೆ ಸುಣ್ಣ ಬಣ್ಣ ಬೆಳಿಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಅರ್ಧರಿಗೆ ಓದ್ತಾನೆ ಪ್ರಾಣ ಹೊರಟೋದ್ರೆ ಏನು ಮಾಡೋದು? ಸತ್ತೋಗ್ಬಿಡ್ತೀರ ಚಿಕ್ಕೋರೆ, ನಾನು ಸತ್ತೋಗ್ಬಿಡ್ತೀರೋ. ಕಣ್ಣುಗಳೆಲ್ಲ ಮುಚ್ಕೊಂಡು ಓದ್ತಾವೆ ಚಿಕ್ಕೋರೆ, ಹೋಗ್ಬಿಡ್ತೀನಲ್ಲ ನಾನು. ಅಮ್ಮ ಬಿಟ್ಟೋಗ್ಬೇಡ, ಅಮ್ಮ ಬಿಟ್ಟೋಗ್ಬೇಡ, ಮರಳಿ ಬಾರದೂರಿಗೆ ನಿನ್ನ ಪಯಣ, ನಿನ್ನ ಪಯಣ, ನಿನ್ನ ಪಯಣ. ಚಿಕ್ಕೋನೆ ಓದ್ತೀನಪ್ಪ ನಾನು, ಓದ್ತೀನಿ ಚಿಕ್ಕೋನೆ, ಓದ್ತೀನಿ. ಅಯ್ಯೋ ಹೋಗೋ ಚಿಚ್ಚಿ, ನಮ್ಮ ಅಮ್ಮ ಸತ್ತೋಗ್ಬಿಟ್ಲು. ಅಯ್ಯೋ ಚಿಕ್ಕೋನೆ, ಏನಾಯ್ತು? ಇಂಥ ಕೆಲಸ ಆಗೋಯ್ತು? ಅಯ್ಯೋ ನಾನು ನೋಡಪ್ಪ ಗೂಬೆ ಇಲ್ಲೇ ಇರೋಣ ಅಂತ ಆಟ ಆಡಿದ್ನಿ. ನನ್ನಿಂದ ಒಂದು ಪ್ರಾಣ ಹೊರಟೋಯ್ತಲ್ಲ ಚಿಕ್ಕೋನೆ. ಚಿಕ್ಕೋನೆ ಹೋಗ್ಬಿಟ್ಲಲ್ವ? ಹೋಗ್ಲಿ ಬಿಡ್ಕೋ ಚಿಚ್ಚಿ, ಇವಾಗ ನೀನು ವಾಪಸ್ ಹೋಗಿದ್ರು ತಿರ್ಗಾ ಬರಬೇಕಾಗಿತ್ತು. ನೀನು ಪಡಕ್ ನೀನು ಮನೆಗೆ ಇರೋಗೋ ಚಿಚ್ಚಿ. ನಮ್ಮಮ್ಮನ ಹೋಗೋಳೇನೋ ಓದ್ಲು. ಮವ ಸತ್ತೋಗಿರಲ್ಲ ಮವ, ಎತ್ಕೊಂಬವ, ಎತ್ಕೊಂಡು ನಡಿ ಮವ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಏನಾದರೂ ತಿರ್ಗಿ ಹೆಚ್ಚು ಕಮ್ಮಿ ಆದಾತು, ತಲೆ ಸುತ್ತೈತೆ ಅಷ್ಟೇ, ಆ ವಿಷ ಕುಡ್ದಿರೋದಕ್ಕೆ. ಮವ ಎತ್ಕೊಂಡು ನಡಿ ಮವ. ಹಂಗಂತೀಯ ಸಾವಿತ್ರಿ? ಹ್ಞೂ ಮವ, ಕರ್ಕೊಂಡು ನಡಿ ಮವ. ಮುಂದುವರಿಯುವುದು.